ಎಲ್ರಿಗೂ ನಮಸ್ಕಾರ. ವಿನಾಯಕ್ ನಾಯಕ್ ಫೋಟೋಗ್ರಫಿ ಚಾನೆಲ್ಗೆ ಹಾಗೂ ಗಂಗೋತ್ರಿ ಸರಣಿಯ 3ನೇ ವಿಡಿಯೋಕ್ಕೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಗಂಗೋತ್ರಿಯನ್ನಿಡೀ ಸುತ್ತಾಡಿದೆವು. ಇನ್ನು ಮುಂದೆ ನೋಡೋಣ. 2 ದಿನಗಳಿಂದಲೂ ವಾತಾವರಣ ತುಂಬ ಕೆಟ್ಟಿದ್ದರಿಂದ ನಾವು ಬೆಳಿಗ್ಗೆ 8 ಗಂಟೆಗೆ ಜೀಪು ಗೊತ್ತುಪಡಿಸಿ ಹೊರಟೆವು. ದಾರಿಯಲ್ಲೂ ವಾತಾವರಣ ಸರಿಯಾಗುವ ಯಾವುದೇ ಲಕ್ಷಣಗಳಿರಲಿಲ್ಲ. ಬದಲಾಗಿ ಮೋಡಗಳು ಇನ್ನಷ್ಟು ದಟ್ಟವಾಗಿ ಇನ್ನಷ್ಟು ಕೆಳಗಿಳಿಯುವ ಹಾಗೆ ಕಂಡವು. ಇಂದಿನ ನಮ್ಮ ಮೊದಲ ಭೇಟಿ ಗಂಗೋತ್ರಿಯಿಂದ ಸುಮಾರು 10 ಕಿಲೋಮೀಟರ್ ದೂರವಿರುವ ಪ್ರಾಚೀನ ಭೈರವ ಮಂದಿರಕ್ಕೆ. ಹೆದ್ದಾರಿಯ ಬದಿಯಲ್ಲೇ ಇರುವ ಈ ದೇವಸ್ಥಾನದಲ್ಲಿ ಭೈರವನ ವಿಗ್ರಹ ಮೊದಲನೇ ಮಹಡಿಯಲ್ಲಿದೆ. ಮಹಡಿಯ ಮೆಟ್ಟಲ ಬದಿಯಲ್ಲೇ ಇರುವ ಸಣ್ಣ ಗುಡಿಯಲ್ಲಿ ಎಂದೂ ಆರದ ಅಗ್ನಿ ಧುನಿ ಇದೆ. ಮಹಡಿಯಲ್ಲಿ ಗರ್ಭಗೃಹದೊಳಗೆ ನಮಸ್ಕಾರ ಮುದ್ರೆಯಲ್ಲಿರುವ ಭೈರವ ವಿಗ್ರಹವಿದೆ. ಗಂಗೋತ್ರಿಯ ರಕ್ಷಕ ದೇವತೆಯಾದ ಈ ಭೈರವನನ್ನು ಆನಂದ ಭೈರವ ಎಂದು ಕರೆಯುತ್ತಾರೆ. ಗಂಗೋತ್ರಿಗೆ ಬಂದವರು ಈ ಕ್ಷೇತ್ರಕ್ಕೆ ಭೇಟಿ ನೀಡಲೇಬೇಕು ಎನ್ನುವುದು ಇಲ್ಲಿನ ಪದ್ಧತಿ. ಇಲ್ಲಿ ತಂಗುವುದಕ್ಕೆ ವಸತಿ ಸೌಲಭ್ಯವೂ ಊಟ ತಿಂಡಿಗೆ ಡಾಬಾಗಳು ಇವೆ. ಈ ಭೈರವ ಮಂದಿರದ ಕಾರಣದಿಂದಲೇ ಇಲ್ಲಿನ ಘಾಟ್ ರಸ್ತೆಗೆ ಭೈರೋನ್ ಘಾಟ್ ಅಥವಾ ಭೈರವ ಘಾಟ್ ಎನ್ನುವ ಹೆಸರು ಬಂದಿದೆ. ಭೈರವ ಮಂದಿರಕ್ಕೆ ಭೇಟಿ ನೀಡಿ ಹೆದ್ದಾರಿಯಲ್ಲಿ ಮುಂದಕ್ಕೆ ಹೋದಂತೆ ಸಿಗುವುದು ಲಂಕಾ ಸೇತುವೆ. ಇದು ರಾವಣನ ಲಂಕೆಯಲ್ಲ, ಉತ್ತರಾಖಂಡದ ಸಣ್ಣ ಸ್ಥಳ ಲಂಕಾ ಎನ್ನುವಲ್ಲಿನ ಸೇತುವೆ. ಸಮುದ್ರ ಮಟ್ಟದಿಂದ ಸುಮಾರು 9,200 ಅಡಿ ಎತ್ತರದಲ್ಲಿರುವ ಇದು ಉತ್ತರಾಖಂಡದ ಅತಿ ಎತ್ತರದ ಸೇತುವೆ. ಜಾಟ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಈ ಸೇತುವೆ ಗಂಗೋತ್ರಿಯನ್ನು ಉತ್ತರಾಖಂಡದ ಇತರ ಭಾಗಗಳಿಗೆ ಸಂಪರ್ಕಿಸುವ ಏಕೈಕ ಕೊಂಡಿ. ಸೇತುವೆ ದಾಟಿದೊಡನೆ ಸಿಗುವುದು ಹಿಮಾಲಯದ ಅತ್ಯಂತ ವಿಶಿಷ್ಟ ನಡಿಗೆಯ ಹಾದಿಯ ಪ್ರವೇಶದ್ವಾರ. ಇದು ಸುಪ್ರಸಿದ್ಧ ಗರ್ತಾಂಗ್ ಗಲಿಯ ಪ್ರವೇಶದ್ವಾರ. ಗರ್ತಾಂಗ್ ಗಲಿ ಹಿಮಾಲಯದ ಅತಿ ವಿಶಿಷ್ಟ ಚಾರಣದ ಹಾದಿ. ಇಲ್ಲಿ ಆಧಾರ್ ಅಥವಾ ಇತರ ಗುರುತು ಚೀಟಿ ತೋರಿಸಿ ಟಿಕೆಟ್ ಖರೀದಿಸಿ ಮುಂದುವರಿಯಬೇಕಾಗುತ್ತದೆ. ನಮ್ಮ ಜೀಪನ್ನು ಸ್ವಲ್ಪ ದೂರದ ಖಾಲಿ ಜಾಗದಲ್ಲಿ ಪಾರ್ಕಿಂಗ್ ಮಾಡಿಸಿ ಈ ಕುತೂಹಲಕಾರಿ ನಡಿಗೆಗೆ ಹೊರಟೆವು. ಚಂದದ ಮರದ ಕ್ಯಾಬಿನ್ನಲ್ಲಿ ಕುಳಿತಿದ್ದವರೆದುರು ವಿವರಗಳನ್ನು ನೀಡಿ ಟಿಕೆಟ್ ಖರೀದಿಸಿದೆವು. ಇದೊಂದು ಸಂರಕ್ಷಿತ ಪ್ರದೇಶವಾದುದರಿಂದ ಇಲ್ಲಿ ಗದ್ದಲ ಮಾಡದಿರುವುದು, ಕಸ ಹಾಕದಿರುವುದು, ಪ್ರಾಣಿಗಳನ್ನು ಛೇಡಿಸದಿರುವುದು ಮುಂತಾದ ನಿಯಮಗಳೆಲ್ಲ ಅನ್ವಯವಾಗುತ್ತದೆ. ಚಾರಣ ಪ್ರಾರಂಭಿಸಿದಂತೆಯೇ ನಾವು ನುಗ್ಗುವುದು ಎತ್ತರವಾದ ಸೂಚಿಪರ್ಣ ಮರಗಳ ಕಾಡಿಗೆ. ಬಲಕ್ಕೆ ಆಳವಾದ ಕಣಿವೆಯಲ್ಲಿ ನಾವು ಈಗಷ್ಟೇ ದಾಟಿ ಬಂದ ಜಾಟ್ಗಂಗಾ ನದಿ ಇದ್ದರೆ, ಎಡಕ್ಕೆ ಎತ್ತರಕ್ಕೆ ಚಾಚಿದ ಬಂಡೆಗಳು, ಅವುಗಳ ನಡುವೆ ಭಾರೀ ಗಾತ್ರದ ಸೂಜಿಮನೆ ಎಲೆಯ ಮರಗಳು, ಹದವಾದ ಏರುತಗ್ಗುಗಳ ಹಾದಿ. ಅಪಾಯವೆನಿಸುವಲ್ಲೆಲ್ಲ ಹಾದಿಯ ಬದಿಯನ್ನು ಕಲ್ಲಿನಲ್ಲಿ ಕಟ್ಟಿಕೊಳ್ಳಲಾಗಿದೆ. ದಾರಿಯಲ್ಲಿ ಯಾವುದೇ ರೀತಿಯ ತಿಂಡಿ ತಿನಿಸು, ನೀರಿನ ವ್ಯವಸ್ಥೆ ಇಲ್ಲ. ಆದ್ದರಿಂದ ನೀರಿನ ಬಾಟಲ್, ರೈನ್ಕೋಟ್ ಖಂಡಿತ ಜೊತೆಯಲ್ಲಿರಲಿ. ನಾವು ಜಾಟ್ಗಂಗಾ ನದಿಯ ಕಣಿವೆಯುದ್ದಕ್ಕೂ ನಡೆದು ಬರುವುದರಿಂದ ಅಲ್ಲಲ್ಲಿ ತಿರುವುಗಳಲ್ಲಿ ಲಂಕಾ ಸೇತುವೆಯ ರುದ್ರರಮಣೀಯ ನೋಟ ಕಾಣಸಿಗುತ್ತದೆ. ಸೇತುವೆಯಿಂದ ನದಿಗಿರುವ ಆಳವನ್ನು ನೋಡಿಯೇ ಮೈ ಜುಮ್ಮೆನಿಸುತ್ತದೆ.
ಕಣಿವೆಯ ಹಾದಿಯಲ್ಲಿ ನಡೆಯುತ್ತಿದ್ದಂತೆ ನದಿಯ ಇನ್ನೊಂದು ಭಾಗದ ಕಡಿದಾದ ಗುಡ್ಡವನ್ನು ಕೊರೆದು ರಸ್ತೆ ನಿರ್ಮಿಸುವುದನ್ನು ಕಾಣಬಹುದು. ಈಗಲೋ ಆಗಲೋ ಬೀಳಬಹುದೆಂಬ ಹೆದರಿಕೆ ಹುಟ್ಟಿಸುವ ಆ ಬಂಡೆಗಳ ನಡುವೆ ನೂಲಿನೆಳೆಯಂತೆ ಕಾಣುವ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಟಿಪ್ಪರುಗಳು, ಯಂತ್ರಗಳನ್ನು ಕಾಣುವಾಗ ಆಶ್ಚರ್ಯವೆನಿಸುತ್ತದೆ. ಇದು ಪಕ್ಕದ ನೆಲಾಂಗ್ ಕಣಿವೆಯನ್ನು ಸಂಪರ್ಕಿಸುವ ಪಕ್ಕಾ ರಸ್ತೆ, ಅದರಾಚೆ ಟಿಬೆಟ್. ನಡಿಗೆಯ ಕೊನೆಯ ಹಂತದಲ್ಲಿ ಸಿಗುವುದೇ ಮರದ ಹಲಿಗೆಯ ಮೇಲಿನ ರೋಮಾಂಚಕ ನಡಿಗೆ. ಕಡಿದಾದ ಕಣಿವೆಯ ಬಂಡೆಗಳನ್ನು ಮೇಲಿನಿಂದ ಕತ್ತರಿಸಿ ಛಾವಣಿಯಂತೆ ಮಾಡಿದರೆ ಕಾಲ ಕೆಳಗೆ ಜಾಟ್ಗಂಗಾ ನದಿ. ಬಂಡೆಗಳನ್ನು ಕೊರೆದು ಮರದ ದಿಮ್ಮಿಗಳನ್ನು ಅಡ್ಡಕ್ಕೆ ಇರಿಸಿ ಅದರ ಮೇಲೆ ಹಾಸಿದ ದಪ್ಪಗಿನ ಮರದ ಹಲಗೆಗಳೇ ನಮ್ಮ ದಾರಿ. ಆ ಕಡೆ ಬೀಳದಂತೆ ಆಧಾರಕ್ಕೆ ಗಟ್ಟಿಯಾದ ಮರದ ದಿಮ್ಮಿಗಳ ತಡೆ. ಗರ್ತಾಂಗ್ ಗಲಿ ಪ್ರಾಚೀನ ಹಿಂದೂಸ್ತಾನ್ ಟಿಬೆಟ್ ವ್ಯಾಪಾರ ಮಾರ್ಗ. ಇಲ್ಲಿಂದ ಕಾಲ್ನಡಿಗೆಯ ಮೂಲಕ ಟಿಬೆಟ್ ಜೊತೆ ವ್ಯಾಪಾರ ವ್ಯವಹಾರಗಳು ನಡೆಯುತ್ತಿದ್ದವು. ಆದರೆ 1962ರ ಇಂಡೋ ಚೈನಾ ಯುದ್ಧದಲ್ಲಿ ಈ ಸೇತುವೆಗೆ ಹಾನಿಯಾಗಿ ಈ ವಿಶಿಷ್ಟ ಪ್ರಯಾಣದ ಹಾದಿ ಮುಚ್ಚಿಹೋಯಿತು. ನಂತರ 2021ರಲ್ಲಿ ಈ ಮರದ ಅಟ್ಟಳಿಗೆಯನ್ನು ಮರುನಿರ್ಮಿಸಿ ಪ್ರವಾಸಿಗರಿಗಾಗಿ ತೆರೆಯಲಾಯಿತು. ಆಳದಲ್ಲಿ ಭೋರ್ಗರೆವ ವಿಚಿತ್ರ ಬಣ್ಣದ ಜಾಟ್ಗಂಗಾ ನದಿಯ ನೀರು, ಅದರಾಚೆಗಿನ ಕಡಿದಾದ ಬೆಟ್ಟವನ್ನು ನೋಡುತ್ತಾ ಹಲಗೆಗಳ ಮೇಲೆ ನಡೆಯುವುದು ನೆನಪಲ್ಲಿ ಉಳಿಯುವ ಅನುಭವ. ಕೊನೆಗೆ ಮರದ ಹಲಗೆಗಳು ಮುಕ್ತಾಯವಾದಾಗ ಮಣ್ಣಿನ ಕಾಲ್ದಾರಿ ಮುಂದುವರೆದರೂ ಸಣ್ಣದೊಂದು ಬೇಲಿ ನಮ್ಮನ್ನು ಮುಂದೆ ಹೋಗದಂತೆ ತಡೆಯುತ್ತದೆ. ನಾವು ಹನಿಮಳೆಯಲ್ಲೇ ನಡೆದು ಹಿಂದಕ್ಕೆ ಬಂದೆವು. ನಾವು ಹೋದ ದಿನ ಗರ್ತಾಂಗ್ ಗಲಿಯ ಈ ಹಾದಿಯಲ್ಲಿ ಕೆಲವು ಪ್ರವಾಸಿಗರಿದ್ದರು. ಇಲ್ಲಿಂದ ನಮ್ಮ ಮುಂದಿನ ಪಯಣ ಗಂಗಾ ಮಾತೆಯ ಚಳಿಗಾಲದ ನಿವಾಸ, ಆಕೆಯ ತವರು ಮನೆಯೆಂದೇ ಚಾಲ್ತಿಯಲ್ಲಿರುವ ಮುಕ್ಬಾ ಹಳ್ಳಿಗೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರ.